ದಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಅಭಿಮಾನದ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ. ಹಚ್ಚೋಣ ಬನ್ನಿ ಬಾಂಧವ್ಯದ ದೀಪ, ಅದು ಬೆಳಗಲಿ, ದಾರಿ ದೀಪವಾಗೋಣ ಮಾನವತೆಯನ್ನು ಮೇಲೆತ್ತಲು ಎಂಬ ಸಂದೇಶವನ್ನು ಸಾರುತ್ತಾ ಪೂಜ್ಯರು ಮತ್ತು ಮಾನ್ಯ ಸಚಿವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಅಭಿಮಾನದ ಭಕ್ತಿಪೂರ್ವಕ ಚಪ್ಪಾಳೆ ಬರಲಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಎಂಬ ಬಸವಣ್ಣನವರ ನುಡಿಯಂತೆ ಕಾರ್ಯಕ್ರಮವನ್ನು ದೀಪಗಳಿಸಿ ಉದ್ಘಾಟನೆ ಮಾಡಿ ಅಜ್ಞಾನ ಹಳಿಯಲಿ ಸುಜ್ಞಾನ ಬೆಳಗಲಿ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮಾನ್ಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಕೃಷ್ಣಮೂರ್ತಿ ಮತ್ತು ಮಾಜಿ ಶಾಸಕರಾದಂತಹ ಜಿ.ಎನ್. ನಂಜುಸ್ವಾಮಿರವರು, ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಆರಾಚರ ಗುರುಮೂರ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಭಕ್ತಿಪೂರ್ವಕ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಹುಶಃ ಸರ್ವಜ್ಞಾನ ತಕ್ಷಣಕ್ಕೆ ನಮಗೆಲ್ಲ ತ್ರಿಪದಿಯಿಂದ ವಚನಗಳನ್ನು ನೀಡಿದಂಥ ಮಹಾನ್ ಪುರುಷ ಸರ್ವಜ್ಞರು. ಯಾಕಂದರೆ ಇವರು ಶ್ರೇಷ್ಠ ಸಂತ ಕವಿ, ತತ್ವಜ್ಞಾನಿಯಾಗಿ ಕರ್ನಾಟಕದ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ಅವರು ತಮ್ಮ ಸರಳ ಸುಲಭ ಮತ್ತು ಅರ್ಥಪೂರ್ಣ ತ್ರಿಪದಿಗಳ ಮೂಲಕ ಜೀವನ ಮೌಲ್ಯಗಳನ್ನು, ನೈತಿಕತೆ, ಮಾನವೀಯತೆ ಮತ್ತು ಸಾಮಾಜಿಕ ಸಮಾನತೆಯ ಸಂದೇಶ ಜಾರಿಗೆ ತಂದಿದವರು ಸರ್ವಜ್ಞರು ತಾವು ಒಂದು ಮಾತನ್ನು ಹೇಳ್ತಾರೆ. ಯಾಕಂದರೆ ಸರ್ವಜ್ಞ ಎನ್ನುವರು ಏನು ಹೊಟ್ಟೆಯಲ್ಲಿ ಗರ್ಭದಲ್ಲಿ ಎಲ್ಲರೂ ಕಲಿಸ್ಕೊಂಡ್ಬರಲಿಲ್ಲ, ಹೊರಗಡೆ ಬಂದ ಮೇಲೆ ಪ್ರತಿಯೊಬ್ಬರಲ್ಲಿ ಒಂದೊಂದು ನುಡಿಮುತ್ತನ್ನು ಕಲಿತು ಸರ್ವಜ್ಞ ಆಗ್ತಾನೆ ಅನ್ನೋ ಮಾತನ್ನು ಹೇಳಿದರು. ಆ ರೀತಿ ಸರ್ವಜ್ಞ ತನ್ನ ತ್ರಿಪದಿಗಳಲ್ಲಿ ವಚನಗಳನ್ನು ಸರಳವಾಗಿ ಕೊಟ್ಟಿರ್ತಕ್ಕಂಥ ಮಹಾನ್ ಪುರುಷರು ಸರ್ವಜ್ಞರು. ನಿವೃತ್ತ ಮುಖ್ಯ ಇಂಜಿನಿಯರ್ ಶ್ರೀನಿವಾಸರವರು ಮತ್ತು ಕುಂಬಾರರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ವೇಲ್ರವರು ಹಾಗೂ ಉಪನ್ಯಾಸವನ್ನು ನೀಡಬಂದಿರತಕ್ಕಂಥ ಕೆ ಪುಟ್ಟಸ್ವಾಮಿ ಅವರು ಹಾಗೂ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಅಡ್ವೊಕೇಟ್ ಜನರಲ್ ಆಗಿ ಕೆಲಸವನ್ನು ಮಾಡಿದಂತಹ ಎನ್ ದೇವದಾಸರವರು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಸುದೀರ್ಘವಾಗಿ 33ರಿಂದ 34 ವರ್ಷಗಳ ಕಾಲ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡಿದಂತಹ ನಿರ್ಮಲರವರು ಹಾಗೂ ಸ್ವಾತಂತ್ರ್ಯ ತಿಳಿಸ್ಕೊಡ್ತಾ ಇದ್ದೆ ಹೇಳ್ತಾ ಇವತ್ತು ನೋಡಿ ಸಂತೋಷ ಆಗ್ತದೆ. ಯಾಕಂದ್ರೆ ನಾವು ಮೊದಲ ಅನೇಕ ಜಯಂತಿಗಳನ್ನ ಆಚರಣೆ ಮಾಡೋದು ಈ ಸಣ್ಣ ನಾವು ಮೈಕ್ರೋಸ್ಕೋಪ್ ಇರ್ತಕ್ಕಂಥ ಸಮಾಜಗಳು ನಾವೆಲ್ಲರೂ ನಮ್ಮ ಸಮಾಜದಲ್ಲಿ ಉಪ್ಪಾರು, ಉಪರೂರು, ಕುಂಬ, ಲಕ್ನೌಂದಿ ಎಲ್ಲ ಬೇರೊಬ್ಬರು ಆಡ್ತಕ್ಕಂಥವ್ರಿಗೆ ಅಂತರವನ್ನು ಮಾಡಿಕೊಡ್ತಕ್ಕಂಥ ಜನಗಳು ಅವ್ರನ್ನ ಗುರುತಿಸುತ್ತಾರೆ. ಯಾವ ಪುನಃ ಸಮಾಜದ ಬಗ್ಗೆ ಒಂದು ತೋಡ್ಕೊಂಡಂಥ ಭಾವನೆ ರೀತಿಯಿಂದ ನಾನು ಹೇಳ್ತೀನಿ. ಎಲ್ಲರೂ ಒಂದೇ ರೀತಿ ಆಗಕ್ಕೆ ಸಾಧ್ಯ ಇಲ್ಲ.